ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕೋಮುಲ್ ಚುನಾವಣೆ ಜಿಲ್ಲೆಯಲ್ಲಿ ರಂಗೇರಿದ್ದು, ಇಂದು ಶುಕ್ರವಾರ ಹಲವರು ಕೋಲಾರದ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿರುತ್ತಾರೆ. ಕೋಮುಲ್ ನಾಮಪತ್ರ ಸಲ್ಲಿಕೆ ಆರಂಭ. ಮೊದಲ ದಿನ 12 ಮಂದಿ ಅರ್ಜಿ. ಜಿಲ್ಲೆಯ ಸರ್ಕಾರಿ ಸಂಸ್ಥೆಯಾದ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಮಂಡಳಿಯ 13 ಸ್ಥಾನಗಳಿಗೆ ಜೂನ್ 25ರಂದು ನಡೆಯುವ ಚುನಾವಣೆಗೆ ಶುಕ್ರವಾರದಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಶುಕ್ರವಾರ ಉಮೇದುವಾರಿಗೆ ಸಲ್ಲಿಸಿರುವ ವಿವರಗಳು ಹೀಗಿದೆ. ಬಂಗಾರಪೇಟೆ ಕ್ಷೇತ್ರಕ್ಕೆ ನತ್ತಬೇಳೆ ಡೈರಿಯಿಂದ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ, ಮುಳಬಾಗಿಲು ಪಶ್ಚಿಮ ಕ್ಷೇತ್ರಕ್ಕೆ ಮೇಳಗಾನಿ ಡೈರಿಯಿಂದ ಎಂಸಿ ಸರ್ವಜ್ಞಗೌಡ, ಮುಳಬಾಗಿಲು ಪೂರ್ವ ಕ್ಷೇತ್ರಕ್ಕೆ ಬಿ ಗಡ್ಡೂರು ಡೈರಿಯಿಂದ ಮಾಜಿ ನಿರ್ದೇಶಕ ಆರ್ ರಾಜೇಂದ್ರಗೌಡ, ಮಾಲೂರು ಕಸಬಾ ಕ್ಷೇತ್ರಕ್ಕೆ ಪುರುಸನಹಳ್ಳಿ ಡೈರಿಯ ಎನ್ ಅಂಬರೀಶ್, ಶ್ರೀನಿವಾಸಪುರ ಅಡ್ಡಗಲ್ಲು ಕ್ಷೇತ್ರಕ್ಕೆ ಪಾಲ್ಯ ಹಾಲು ಡೈರಿಯ ಎಂ ಬೈರಾರೆಡ್ಡಿ, ಇದೇ ಕ್ಷೇತ್ರಕ್ಕೆ ತೂಪಲ್ಲಿ ಡೈರಿಯಿಂದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೂಪಲ್ಲಿ ಆರ್ ನಾರಾಯಣಸ್ವಾಮಿ, ಶ್ರೀನಿವಾಸಪುರ ಯಲ್ದೂರು ಕ್ಷೇತ್ರಕ್ಕೆ ಹೊಗಳಗೆರೆ ಹಾಲು ಡೈರಿಯಿಂದ ದಲಸನೂರು ಗೋಪಾಲಕೃಷ್ಣ, ಸಹೋದರಿ ಎಸ್ ಶಶಿಕಲಾ, ಮುಳಬಾಗಿಲು ಪೂರ್ವ ಕ್ಷೇತ್ರದಿಂದ ಕಾಡೇನಹಳ್ಳಿ ಡೈರಿಯಿಂದ ಮಾಜಿ ಅಧ್ಯಕ್ಷ ಕಾಡೇನಹಳ್ಳಿ ಕೆ ನಾಗರಾಜ್, ಮುಳಬಾಗಿಲು ಪಶ್ಚಿಮ ಕ್ಷೇತ್ರಕ್ಕೆ ಬಿಸನಹಳ್ಳಿ ಡೈರಿಯಿಂದ ಬಿವಿ ಶ್ಯಾಮೇಗೌಡ, ಶ್ರೀನಿವಾಸಪುರ ಯಲ್ದೂರು ಕ್ಷೇತ್ರಕ್ಕೆ ತೂಪಲ್ಲಿ ಡೈರಿಯಿಂದ ವಿ ಮಧುಸೂದನ್ ರೆಡ್ಡಿ, ಕೋಲಾರ ಜಿಲ್ಲಾ ಮಹಿಳಾ ಉತ್ತರ ಕ್ಷೇತ್ರಕ್ಕೆ ಅಡ್ವಾಣಿ ಡೈರಿಯಿಂದ ಲಕ್ಷ್ಮೀಪ್ರಿಯ ಮಂಜುನಾಥ್, ಮುಳಬಾಗಿಲು ಪೂರ್ವ ಕ್ಷೇತ್ರಕ್ಕೆ ವಿರೂಪಾಕ್ಷಿ ಡೈರಿಯಿಂದ ಕಲ್ಲುಪಲ್ಲಿ ಪ್ರಕಾಶ್ ಮತ್ತು ಉಮೇದುವಾರಿಗೆ ಅರ್ಜಿಗಳನ್ನು ಚುನಾವಣೆ ಅಧಿಕಾರಿಯಾದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ರಮೇಶ್ಗೆ ಶುಕ್ರವಾರ ಸಲ್ಲಿಸಿದರು. ಕೋಮುಲ್ ನಾಮಪತ್ರ ಸಲ್ಲಿಕೆ ಮೊದಲ ದಿನ 12 ಮಂದಿಯ ಅರ್ಜಿಯನ್ನು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ರಮೇಶ್ ಅವರು ಸ್ವೀಕರಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಜೆಡಿಎಸ್ ಬೆಂಬಲಿತ ಮುಳಬಾಗಿಲು ಮತ್ತು ಶ್ರೀನಿವಾಸಪುರದ ಮಹಿಳಾ ಅಭ್ಯರ್ಥಿಗಳು ಸೇರಿದಂತೆ ಮುಳಬಾಗಿಲು ಪೂರ್ವ ಭಾಗದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕಾಡೇನಹಳ್ಳಿ ನಾಗರಾಜ್, ಪಶ್ಚಿಮ ಭಾಗದ ಬಿವಿ ಚಾಮೇಗೌಡ, ಮಹಿಳಾ ಅಭ್ಯರ್ಥಿಯಾದ ಲಕ್ಷ್ಮೀಪ್ರಿಯ ಮಂಜುನಾಥ್ ಸೇರಿದಂತೆ ಶ್ರೀನಿವಾಸಪುರ ತಾಲೂಕಿನ ಅಭ್ಯರ್ಥಿಗಳು ನೂರಾರು ಕಾರ್ಯಕರ್ತರ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸಿದರು. ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಅಭ್ಯರ್ಥಿಗಳನ್ನು ಚುನಾವಣೆಯ ನೇತೃತ್ವ ವಹಿಸಿದ್ದ ಜೆಡಿಎಸ್ ಮುಖಂಡ ಶೀನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರು ತಮ್ಮ ಅಭ್ಯರ್ಥಿಗಳನ್ನು ಆಂಧ್ರಪ್ರದೇಶದ ಕಾಣಿಪಾಕಂ ಶ್ರೀ ವಿನಾಯಕ ದೇವರ ದರ್ಶನಕ್ಕೆ ಕರೆದೊಯ್ದು ಆನಂತರ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಂಸದರಾದ ಎಂ ಮಲ್ಲೇಶ್ ಬಾಬು, ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಹಲವು ಪ್ರಮುಖ ಮುಖಂಡರ ಜೊತೆ ನೂರಾರು ಬೆಂಬಲಿಗರ ಜೊತೆ ಕೋಲಾರದ ಜಿಲ್ಲಾ ಪಂಚಾಯತಿ ಕಾರ್ಯಾಲಯದಲ್ಲಿ ನಾಮಪತ್ರ ಸಲ್ಲಿಸಿದರು. ಇದರ ಸಂಪೂರ್ಣ ಬೆಂಬಲ ಆನಂದ್ ರೆಡ್ಡಿಯವರು ವಹಿಸಿದರು. ನಾಮಪತ್ರ ಸಲ್ಲಿಸಿ ಬಂದ ಜೆಡಿಎಸ್ ಮುಖಂಡರು, ನಾವೆಲ್ಲರೂ ಒಂದಾಗಿ ಬಿಜೆಪಿ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಸಹಕಾರ ನೀಡುತ್ತೇವೆ ಎಂದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ.